ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನಮ್ಮ ಅಣ್ಣನವರನ್ನು ಎರಡು ಮಾತಾಡಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತೆ. ಗ್ರಾಮದಲ್ಲಿ ಗ್ರಾಮ ದೇವತೆಯ ದ್ವಾರಬಾಗಿಲದ ಉದ್ಘಾಟನೆಯ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ನಮ್ಮೆಲ್ಲರ ಆರಾಧ್ಯ ದೈವ, ನಮ್ಗೆಲ್ಲರಿಗೂ ಮಾರ್ಗದರ್ಶಕರಾಗಿರ್ತಕ್ಕಂಥ ಗುರುಬಿಟ್ಕಲ್ ಕಾಸಾಮಠದ ಶ್ರೀಗಳ ಪಾದಾಂಗಳಕ್ಕೆ ನಮಸ್ಕರಿಸುತ್ತ, ಮತ್ತೋರ್ವ ಹಿರಿಯರು ತಂದು ಸ್ವರೂಪಗಳು ಅವ್ರ ಆರೋಗ್ಯ ಸರಿ ಇದ್ದೇ ಇದ್ರು ಸಹ ಲೆಕ್ಕಸದೆ ಗ್ರಾಮಕ್ಕೋಸ್ಕರ ಬಂದಿರತಕ್ಕಂಥ ಜಾನಪೂಡ ಬಲ್ಲಾದೇವರೇ, ನರ್ಸರೆಡ್ಡಿ ಅವರೇ, ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸುಭಾಷ್ ಅವರೇ, ಮತ್ತು ಇವತ್ತಿನ ಈ ಸಂಭ್ರಮ, ಇವತ್ತಿನ ಈ ಸೇವೆ ಕೇಳಿರ್ತಕ್ಕಂಥ ನಮ್ಮ ಸಾಬಣ್ಣ ಮತ್ತು ದಂಪತಿಗಳು, ಕುಟುಂಬದ ವರ್ಗದವರಿಗೆ ವೈಯಕ್ತಿಕವಾಗಿ ಮತ್ತು ಎಲ್ಲ ಯತ್ಲಾಪುರ ಗ್ರಾಮದ ಹಿರಿಯರು, ತಾಯಿಯಂದರು, ಯುವಕ ಸ್ನೇಹಿತರ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ನಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲು ಇಷ್ಟಪಡ್ತೀನಿ. ನಾನೇನೋ ಒಂದು ಸಣ್ಣ ಮಂಟಪ ಮಾಡ್ತೇನೆ ಕರಿತೇನೆ ಅಂತ ಹಿಂಗೆ ತಿಳ್ಕೊಂಡಿದ್ದೆ. ಆಮೇಲೆ ನಿನ್ನೇನೋ ಮೊನ್ನೆ ನನಗೆ ಫೋಟೋ ಹಾಕಿದ್ದು, ದ್ವಾರಬಾಗಿಲನ್ನ ಬಹಳ ಅದ್ಭುತವಾಗಿ ಕಟ್ಟಿಸಿದ್ದೀರಿ. ಕೇಳಿದೆ ನನಗೇನೋ ಖರ್ಚು ಸ್ವಾಮಿಗಳಿಗೆ, ನಾವು ಸರ್ಕಾರದಿಂದನೂ ಮಾಡಲಾರದಂತ ಕೆಲಸ ಇವತ್ತು ಸಾಬಣ್ಣ ಮತ್ತು ಅವ್ರ ಕುಟುಂಬದವ್ರು ಮಾಡಿರ್ತಕ್ಕಂಥದ್ದಿದೆ. ನಾನು ಒಂದನ್ನ ಹೇಳ್ತಕ್ಕಂಥದ್ದು, ಆ ತಾಯಿ ಗುರುಗಳು ಹೇಳ್ತಿದ್ರು, ಸಾಬಣ್ಣ ಯಾವ್ದನ್ನ ಹಿಡಿದ್ನಂದ್ರೆ ಸಣ್ಣದ ಹಿಡಿಯಲ್ಲಪ್ಪ ದೊಡ್ಡದ ಹಿಡಿತ ನೋಡ್ರಿ ಅಂತ ತಿಳ್ಕೊಂಡು ಹೇಳ್ತಾ ಇದ್ರು. ಹಾಗಾಗಿ ನಾನು ಬಹಳ ಜನ, ಅನೇಕ ಜನರನ್ನ ನಾನು ನೋಡಿರ್ತಕ್ಕಂಥದ್ದಿದೆ. ಯಾವುದೇ ಕೆಲಸವನ್ನ ನಮ್ಮ ಸಾಬಣ್ಣ ಹಿಡಿದ್ರೆ ಅದು ತನ್ನ ಮೈ ಮೇಲೆ ಬೀಳ್ತದಂಬೋದು ಗೊತ್ತಿಲ್ಲ, ತಾನೋಗಿ ಇನ್ನೊಬ್ರು ಮೈ ಮೇಲೆ ಬೀಳ್ತದಂಬೋದು ಗೊತ್ತಿಲ್ಲ. ಅಷ್ಟು ನಿಷ್ಠೆಯಿಂದ ಕೆಲಸ ಮಾಡ್ತಕ್ಕಂಥ ಒಂದು ಶ್ರಮಜೀವಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ನನ್ನ ಅಭಿಪ್ರಾಯ. ಯಾವುದೇ ಒಂದು ಕೆಲಸಗಳನ್ನ ಹೇಳಿದಾಗ ಅಥವಾ ತನಗೆ ಹೇಳದೇ ಇದ್ರು ಸಹ ಶ್ರದ್ಧೆಯಿಂದ ಕೆಲಸ ಮಾಡ್ತಕ್ಕಂಥ ಒಂದು ಮನೋಭಾವನೆ ಅವನಲ್ಲಿ ಏನಿದೆ, ಅದು ವಿಶೇಷವಾಗಿ ಏನೋ ಮಾಡ್ಕೊಂಡು ಭಕ್ತನಾಗಿಯೂ ಕೆಲಸ ಮಾಡ್ತಾನ, ನಮಗೂ ಸೇವಕನಾಗಿ ಕೆಲಸ ಮಾಡ್ತಾನ, ಯಾವುದೇ ಮಠದ ಕಾರ್ಯಕ್ರಮ ಇದ್ರೂ ಮಾಡ್ತಾನ. ಮತ್ ಇವತ್ತು ಯತ್ಲಾಪುರ ಗ್ರಾಮಕ್ಕೆ ಬಂದು ತಾಯಿ ದೇವಿಯ ಒಂದು ಕೃಪಾಗೆ ಅಂತಂದ್ರೆ ನೀನು ಪಾತ್ರರಾಗಿದ್ದೀನಂದ್ರೆ ನಾನು ಒಂದೇ ಕೇಳ್ತಕ್ಕಂಥದ್ದು, ಆ ತಾಯಿ ಮಾಡ್ತಕ್ಕಂಥದ್ದು ಇನ್ನೂ ನಿರಂತರವಾಗಿ ನಡಿಲಿ ಅಂತ ತಿಳ್ಕೊಂಡು ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಯಾಕಂತಂದ್ರೆ ನನಗೆಲ್ಲ ಹೇಳ್ತಿದ್ದೆ, ಇಡ್ಲೂರು ಶಂಕರಲಿಂಗೇಶ್ವರದಾಗ ನಮ್ಮ ನೇಡ್ಗಂಬ ಅಪ್ಪವ್ರು ಇದ್ರು, ನಾನು ಅನೇಕ ಸಲ ಅಪ್ಪವ್ರಿಗೆ ಹೇಳ್ತೀನಿ, ಬಡತನದಾಗ ನಾವು ದೇವರಿಗೆ ಭಕ್ತಿ ಸಾಲ ಮಾಡಿ ಭಕ್ತಿಯನ್ನ ತೀರಿಸ್ತೀವಿ. ಈ ಬಡತನ ಮತ್ತು ಭಕ್ತಿ ಈ ಎರಡರ ಮಧ್ಯೆ ಸಿಕ್ಕಾಕೊಂಡ್ಬಿಟ್ಟಿವಿ ನಾವೆಲ್ಲ. ದೇವ್ರ ಭಕ್ತಿನೂ ಬಿಡಂಗಿಲ್ಲ, ನಮ್ಮ ಬಡತನ ಆದಂತ ತಿಳ್ಕೊಂಡು ಸಾಲ ಮಾಡೋದು ಬಿಡಂಗಿಲ್ಲ. ಹಾಗಾಗಿ ನಾನು ಒಂದಲ್ಲ ಹೇಳ್ತಕ್ಕ, ನಮ್ಮ ಭಾಗದ ಜನ ನಾವು ದೇವ್ರನ್ನ, ಗುರುಗಳನ್ನ, ಮಠಮಾನ್ಯಗಳನ್ನ, ಸ್ವಾಮಿಗಳನ್ನ ನಾವು ನಂಬತಕ್ಕಂಥದ್ದು ಏನಂತಂದ್ರೆ, ನಮ್ಮಿಂದ ಏನೇ ತಪ್ಪುಗಳಾಗಿದ್ರೆ, ನಮ್ಲಿಂದ ಯಾವುದೇ ತರದ್ದು ಏನಾದ್ರೂ ಆಗಿದ್ರೆ ಅದನ್ನ ಏನಂದ್ರೆ ದೇವರು ಬಾಧಕ ಏನಂದ್ರೆ ಇರ್ಲಿ, ನಮ್ದು ಕ್ಷಮಾಪಣೆ ಇರ್ಲಿ ಅಂತ ತಿಳ್ಕೊಂಡು ನಾವು ದೇವರಲ್ಲಿ ಇಟ್ಟಿರ್ತಕ್ಕಂಥ ಭಕ್ತಿ. ಅಥವಾ ನಮ್ಗಾಗ್ಲಿ, ನಮ್ಮ ಮಕ್ಕಳಿಗೆ, ನಮ್ಮ ಕುಟುಂಬಕ್ಕೆ ಒಳ್ಳೇದಾಗ್ಲಿ, ಗ್ರಾಮಕ್ಕೆ ಒಳ್ಳೇದಾಗ್ಲಿ ಅಂತ ತಿಳ್ಕೊಂಡು ಇವತ್ತು ಸಾಬಣ್ಣ ಇವತ್ತು ಇಷ್ಟು ದೊಡ್ಡ ಕಾರ್ಯಕ್ರಮನ ಸುಮಾರು 8-10 ಲಕ್ಷ ರೂಪಾಯಿ ಖರ್ಚು ಮಾಡಿ ನೀವು ಮಾಡಿರ್ತಕ್ಕಂಥದ್ದು. ನಾವು ಸರ್ಕಾರದವರು ಮಾಡ್ಲಾರ್ದಂತ ಕೆಲಸ ಏನಂತಂದ್ರೆ ಇವತ್ತು ಯತ್ಲಾಪುರ ಗ್ರಾಮಕ್ಕೆ ನೀವು ಮಾಡಿದೆ. ಎಲ್ಲಿವರೆಗೂ ಗ್ರಾಮ ಇರುತ್ತೆ ಅಲ್ಲಿವರೆಗೂ ನಿನ್ನ ಹೆಸರು ಏನಂದ್ರೆ ಯತ್ಲಾಪುರದಾಗ ಇರ್ತಂತ ಬಹಳ ಹೆಮ್ಮೆಯಿಂದ ನಾನು ಹೇಳ್ಬೇಕಾಗ್ತದೆ. ಕಾರ್ಯಗಳು ಗ್ರಾಮೀಣ ಪ್ರದೇಶದಾಗ ನಮ್ಮ ಭಾಗದಾಗ ಮಾತ್ರ ಸಾಧ್ಯ. ಯಾಕಂದ್ರೆ ನಮ್ಮಲ್ಲಿ ದೇವ್ರು ಹೇಳಿದ್ನಲ್ಲ, ದೇವ್ರ ಬಗ್ಗೆ ನಮ್ಗೆ ಅನೇಕ ಭಕ್ತಿಗಳನ್ನ ನಾವು ಇಟ್ಕೊಂಡಿರ್ತಕ್ಕಂಥವ್ರಿದೆ ಮತ್ತು ನಾವು ಆರಾಧಿಸ್ತಕ್ಕಂಥ ದೇವ್ರ ಬಗ್ಗೆ ನಾವು ಖರ್ಚು ವೆಚ್ಚಗಳಿಗೂ ನಾವೇನು ವಿಚಾರ ಮಾಡಲ್ಲ ಅಂತ ಒಂದು ಸಾಬಣ್ಣನ ಕುಟುಂಬದಿಂದ ಇವತ್ತೇನು ಒಂದು ದ್ವಾರಬಾಗಿಲ ಉದ್ಘಾಟನೆ ಸೌಭಾಗ್ಯ ನನಗೆ ಕೊಟ್ಟಿದ್ದೀರಲ್ಲ, ಮತ್ತೊಮ್ಮೆ ನನಗೆ ಪುನರ್ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ಯಾಕಂದ್ರೆ ಒಂದು ತಿಂಗಳ ಹಿಂದೆ ನಾನು ಡೇಟ್ ತಗೊಂಡಿದ್ದೆ, 5ನೇ ತಾರೀಕು ಹೊಸ ವರ್ಷದಾಗ ಮಾಡಮ್ಮ ಅಂತಂದೆ. 5ನೇ ತಾರೀಕು ಅಂದೀವಿ, ಇಲ್ಲಪ್ಪ 6ನೇ ತಾರೀಕು ಅಪ್ಪವರು ಒಪ್ಪಿಗೆ ಕೊಟ್ಟಾರ, 6ನೇ ತಾರೀಕು ತಿಳ್ಕೊಂಡು ಮಾಡಮ್ಮ ಅಂತ ತಿಳ್ಕೊಂಡು ಹೇಳಿದಕ್ಕ ನಾವು ನಿನ್ನೆ ಕೊಪ್ಪಳ ಜಾತ್ರೆ ಮುಗಿಸ್ಕೊಂಡು ಬೆಂಗಳೂರಿಗೆ ಹೋಗೋದಿತ್ತು. ಇವ್ ತಿಕ್ಕಿಗೆ ಮತ್ತೆ ಏನಂತಂದ್ರೆ ನಾನು ಇವತ್ತು ಇಲ್ಲಿಗೆ
ಯತ್ಲಾಪುರಕ್ಕೆ ಬಂದಿರತಕ್ಕಂಥದ್ದು. ಅವನು ನಮ್ಮ ಮ್ಯಾಲ ಒಂದು ಪ್ರೀತಿ ವಿಶ್ವಾಸನ ಅಷ್ಟೇ ಇಟ್ಕೊಂಡಿದ್ದಾನೆ. ನಮಗೂ ಅವನ ಬಗ್ಗೆ ಅನೇಕ ಗೌರವನೂ ಇದೆ. ಅದರಲ್ಲಿ ವಿಶೇಷವಾಗಿ ಯತ್ಲಾಪುರದವ್ರು ಯಾವತ್ತು ನಮ್ಮನ್ನ ಕುಟುಂಬ ಸದಸ್ಯರಾಗಿ ಯಾವುದೇ ಕಾರ್ಯಗಳು ಇದ್ರೂ ಸಹ ನಮ್ಮನ್ನ ಬಗೆಸ್ತಕ್ಕಂಥ ತಾವೆಲ್ಲರೂ ತಮಗೂ ಎಂತಂದ್ರೆ ಗುರುದ ಧನ್ಯವಾದಗಳು. ಊರಿಗೂ ಆ ತಾಯಿ ಎಲ್ಲಾ ರೀತಿಯಲ್ಲಿ ಎಂತಂದ್ರೆ ಆಶೀರ್ವಾದ ಮಾಡ್ಲಿ ಅಂತ ತಿಳ್ಕೊಂಡು ಹೇಳಿ ಮತ್ತೊಮ್ಮೆ ಈ ಒಂದು ಸೌಭಾಗ್ಯ ನನಗೆ ಕೊಟ್ಟೋದಕ್ಕಾಗಿ ಸಾಬಣ್ಣನ ಕುಟುಂಬಕ್ಕೆ ತುಂಬ ಹೃದಯದ ಧನ್ಯವಾದಗಳು. ದಿವ್ಯ ಸಾನ್ನಿಧ್ಯವನ್ನ ವಹಿಸಿರ್ತಕ್ಕಂಥ ಶ್ರೀ ಗುರು ಮುರುಘರಾಜೇಂದ್ರ ಮಹಾಸ್ವಾಮಿಗಳು ರಸಮಠ ಮತ್ತು ಶಾಖಾ ಮಠ ಯತ್ಲಾಪುರ್ ಇವರಿಂದ ನಮ್ಮ ಗ್ರಾಮದ ಭಕ್ತಾದಿಗಳಿಗೆ ಆಶೀರ್ವಾದವನ್ನ ನೀಡಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಇವನಾರವ 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 ನೆನೆಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ. ಸದಾವಕಾಲ ಸ್ಮರಣೀಯರಾಗಿರುವಂತಹ ಬಸವಾದಿ ಶರಣರನ್ನ, ವಿಶ್ವದ ದಾರ್ಶನಿಕರನ್ನ ಸ್ಮರಣೆ ಮಾಡಿಕೊಂಡು ನಮ್ಮ ಯದಲಾಪುರ ಗ್ರಾಮದಲ್ಲಿ ನಮ್ಮ ಸಾಯಿಬಣ್ಣ ಮನ್ನೇರವರು ಅವ್ರ ಮೂಲಕವಾಗಿ ನಿರ್ಮಾಣಗೊಂಡಿರುವಂಥ ದ್ಯಾಮವ್ವ ಗುಡಿಯ ಮಹಾದ್ವಾರ ಅಗಸಿಯ ಒಂದು ರಿಬನ್ ಕಟ್ ಮಾಡೋದ್ರ ಮೂಲಕವಾಗಿ ಉದ್ಘಾಟಿಸಿ ನಿಮ್ಮನ್ನೆಲ್ಲ ಕುರಿತು ಮಾತುಗಳನ್ನು ಆಡಿರುವಂತಹ ಗುರುಮಕ್ಕಲ ಕ್ಷೇತ್ರದ ಯುವ ಶಾಸಕರು, ಕ್ರಿಯಾಶೀಲ ಶಾಸಕರು ಆಗಿರುವಂತಹ ಸನ್ಮಾನ್ಯ ಶ್ರೀ ಶರಣಗೌಡ ಕಂದಕೂರ್ ರವರಲ್ಲಿ, ಹಾಗೆಯೇ ಸಮಾರಂಭದಲ್ಲಿ ಭಾಗವಹಿಸಿರುವಂತಹ ಊರಿನ ಹಿರಿಯರು ಗೌಡ್ರು ಆದಂತಹ ಶ್ರೀ ಶರಣಪ್ಪ ಗೌಡ್ರಲ್ಲಿ, ಹಾಗೆಯೇ ವೇದಿಕೆ ಮೇಲೆ ಭಾಗವಹಿಸಿರುವಂಥ ನರಸರೆಡ್ಡಿ ಪೊಲೀಸ್ ಪಾಟೀಲ್ ಗಡ್ಡೆ ಸೂಗೂರ್ ರವರಲ್ಲಿ, ಹಾಗೆಯೇ ಅಧ್ಯಕ್ಷರಾದ ನಮ್ಮ ಸುಭಾಷ್ ರವರಲ್ಲಿ, ಅನಂತಪ್ಪ ರವರಲ್ಲಿ, ಯದ್ಲಾಪುರ್ ನಮ್ಮ ಹುಷೇನಪ್ಪ ಇರಬಹುದು, ಸಾಬಣ್ಣ ಇರಬಹುದು, ಎಲ್ಲರೂ ತಮಗೆಲ್ಲ ಮಠದ ಯಾವತ್ತೂ ಸದ್ಭಕ್ತರೆ, ಪತ್ರಕರ್ತರೆ, ತಾಯಿಯಂದರೆ, ಮುದ್ದು ಮಕ್ಕಳ, ಯುವಕರ ತಮಗೆಲ್ಲರೂ ಅನಂತ ಭಕ್ತಿಯ ಶರಣಾರ್ಥಿಗಳು. ವಿಶೇಷವಾಗಿ ಯದ್ಲಾಪುರ ಗ್ರಾಮ ಹಂಗೇನು ಹೊಸದೇನಲ್ಲ, ನಮ್ಮ ಶಾಖಾ ಮಠವೂ ಸಹಿತ ಇಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಆಗಾಗ ಯದ್ಲಾಪುರ ಗ್ರಾಮಕ್ಕೆ ಬಹಳ ಬರ್ತಾ ಇತ್ತು. ನಮ್ಮ ಮಠದ ಮೇಲೆ, ಶ್ರೀ ಮಠದ ಮೇಲೆ ಯದ್ಲಾಪುರ ಭಕ್ತರು ಅತ್ಯಂತ ಪ್ರೀತಿ, ಅಭಿಮಾನ, ಭಕ್ತಿಯನ್ನ ಹೊಂದಿರುವಂಥ ಭಕ್ತರು. ಹಾಗಾಗಿ ಯದ್ಲಾಪುರ ಗ್ರಾಮದಲ್ಲಿ ಭಕ್ತಿಗೇನು ಕೊರತೆ ಇಲ್ಲ. ಬಸವಣ್ಣನವರು ಒಂದು ಕಡೆ ವಚನದಲ್ಲಿ ಹೇಳ್ತಾರೆ, ಭಕ್ತಿ ಇಲ್ಲದ ಬಡವ ನಾನಯ್ಯ, ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ, ದಾಸಯ್ಯನ ಮನೆಯಲ್ಲೂ ಬೇಡಿದೆ, ಚೆನ್ನಯ್ಯನ ಮನೆಯಲ್ಲೂ ಬೇಡಿದೆ, ಎಲ್ಲ ಪುರಾತರ ನೆರೆದು ಭಕ್ತಿ ಭಿಕ್ಷವನಿಕ್ಕಿದರೆ ಎನ್ನ ಪಾತ್ರೆ ತುಂಬಿತ್ತು ಕೂಡಲ ಸಂಗಮ ದೇವ. ಹಂಗೆ ಭಕ್ತಿ ಯಾರಿಗಾದ್ರೂ ಬೇಕಾಗಿದ್ರೆ ಅದು ಎಲ್ಲಿ ಹೋಗಬೇಡಿ, ಯದ್ಲಾಪುರ ಗ್ರಾಮಕ್ಕೆ ಬಂದ್ರೆ ನಿಮ್ಮ ಭಕ್ತಿಯ ಪಾತ್ರೆ ತುಂಬುತ್ತೆ ಎನ್ನುವಂಥದ್ದು ಬಂದಿದೆ. ಅಷ್ಟು ಭಕ್ತಿಯ ಸಂಭ್ರಮವನ್ನ ಗುರು ಹಿರಿಯರಿಗೆ ಒಂದು ಭಕ್ತಿಯನ್ನು ಮಾಡುವಂತ, ಗೌರವವನ್ನು ಕೊಡುವಂತ ಗ್ರಾಮ ಅದು ನಮ್ಮ ಯದಲಾಪುರ ಗ್ರಾಮ. ಅನೇಕ ಸಲ ಗ್ರಾಮಕ್ಕೆ ಬರ್ತಾ ಇರ್ತೀನಿ. ನಿಮ್ಮ ಕಾರ್ಯಕ್ರಮಗಳು, ಮದುವೆ ಇರ್ಬೋದು, ದೇವಸ್ಥಾನದ ಧಾರ್ಮಿಕ ಕಾರ್ಯಕ್ರಮ ಇರ್ಬೋದು, ನಿರಂತರ ಕಾರ್ಯಕ್ರಮಗಳಿಗೆ ನಾನು ಯದಲಾಪುರಕ್ಕೆ ಬರ್ತಾ ಇರ್ತೀನಿ. ಮತ್ತು ನಮ್ಮ ಶರಣಪುರ ಶರಣಬಸವೇಶ್ವರ ಇಲ್ಲಿ ಮಠ ಇದೆ, ಶರಣಬಸವೇಶ್ವರ ದಾಸೋಹ ಮಠ, ಪ್ರತಿ ವರ್ಷ ಕಾರ್ಯಕ್ರಮ ಇಲ್ಲಿ ನಡೀತಾ ಇದ್ದಾರೆ. ಹಾಗೆಯೇ ಮತ್ತೋರ್ವ ಶರಣರು ಕ್ಷೇತ್ರ ಇದೆ, ಸ್ವಾಮಿ ವೆಂಕಟಪ್ಪ ದಾಸರವರು, ಅದು ಒಂದು ಆರಾಧನೆ ಕಾರ್ಯಕ್ರಮ ಇಲ್ಲಿ ಯದ್ಲಾಪುರದಲ್ಲಿ ನಡೀತಾ ಇರ್ತದೆ. ಅಷ್ಟೇ ಅಲ್ಲ, ಬಹಳ ದಿವಸದಿಂದ ನೆನೆಗುದಿ ಬಿದ್ದಂತ ಮುಂದಿರ್ತಕ್ಕಂಥ ಆಂಜನೇಯ ಸ್ವಾಮಿ ಮಾರುತಿ ದೇವಸ್ಥಾನ ಅನಂತಪ್ಪ ಅವ್ರು ಹೇಳ್ತಿರ್ತಾರೆ, ನಮ್ಮ ಅನಂತಪ್ಪಯ್ಯನವರು ಎಲ್ಲ ನೀವೆಲ್ಲ ಕೂಡ್ಕೊಂಡು ದೇವಸ್ಥಾನವನ್ನು ಸಹಿತ ತುಂಬಾ ಸುಂದರವಾಗಿ ನಿರ್ಮಾಣವನ್ನು ಮಾಡಿರಿ. ಅದು ಕಳೆದ ವರ್ಷ ಒಂದು ಉದ್ಘಾಟನೆ ಲೋಕಾರ್ಪಣೆಗೊಂಡಿದೆ ಎನ್ನುವಂಥದ್ದು. ಅದು ಅಲ್ಲದೆ ಮತ್ತು ಇವತ್ತು ನೂತನವಾಗಿ ನಮ್ಮ ಸಾಬಣ್ಣ ಮನ್ನೇರವರ ಒಂದು ಸಹಯೋಗದೊಂದಿಗೆ, ಅವರ ಒಂದು ಸಹಕಾರದೊಂದಿಗೆ ಊರಿನ ದ್ಯಾಮವ್ವ ಗುಡಿಯ
ಒಂದು ಅಗಸಿಯನ್ನು ನಮ್ಮ ಶರಣಗೌಡರು ಈಗಾಗಲೇ ಒಂದು ಉದ್ಘಾಟನೆಯನ್ನು ಮಾಡಿದ್ದಾರೆ. ನಾನು ಆರಂಭ ಬಂದ ತಕ್ಷಣ ಶರಣಗೌಡರಿಗೆ ಹೇಳಿದೆ, ಏನ್ರಿ ಭಾಳ ಒಂದು 8-10 ಲಕ್ಷ ರೂಪಾಯಿ ಖರ್ಚಾಗಿರ್ಬೋದಲ್ರಿ ಅಪ್ಪವ್ರೆ ಅಂತ ಶರಣಗೌಡರು ಹೇಳ್ತಾ ಇದ್ರು. ನಾನಂದೆ ಸಾಬಣ್ಣ ಏನೇ ಮಾಡಿದ್ರೆ ಸಣ್ಣದು ಮಾಡೋದಂದ್ರೆ ಭಾಳ ದೊಡ್ಡದಾಗಿ ಇರ್ತಾನೆ ಸಾಬಣ್ಣ ಅಂತ ಹೇಳ್ತಿದ್ದೆ. ಹಾಗಾಗಿ ಅಷ್ಟೇ ಅಲ್ಲ, ಈ ಸಾಬಣ್ಣ ಮೊನ್ನೆ ಮಠಕ್ಕೆ ಬಂದಿದ್ದ. ಮಠಕ್ಕೆ ಬಂದು ಈ ಕಾರ್ಯಕ್ರಮಕ್ಕೆ ಆಮಂತ್ರಣ ಕೊಡ್ಲಿಕ್ಕೆ ನಮಗೆ ಮಠಕ್ಕೆ ಬಂದಿದ್ರು. ಬಂದಾಗ ಸಾಬಣ್ಣ ನಾನು ಕುತ್ಕೊಂಡಿದ್ದೆ ಕುರ್ಚಿ ಮೇಲೆ. ಸಾಬಣ್ಣ ಆಮಂತ್ರಣ ಕೊಡ್ಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಮಠದ ಒಳಗಡೆ ಗದ್ದಿಗೆ ಇದೆ, ಮುರುಗೇಶನ ಕರ್ತೃ ಗದ್ದಿಗೆ ಇದೆ. ಮುರುಗೇಶನ ಕರ್ತೃ ಗದ್ದಿಗೆಗೆ ಹೋಗಿ ಅಲ್ಲಿ ಅವ್ನಿಗೇನು ಅನಿಸ್ತೇನ ನೋಡ್ರಿ, ನಮಸ್ಕಾರ ಮಾಡಿ ಬಂದು ನಂತರ ಕುತ್ಕೊಂಡು ಹೇಳ್ದ, ಅಪ್ಪರೇ ಒಳಗಡೆ ಗದ್ದಿಗೆಗೆ ಸಿಮೆಂಟ್ ಮಾಡಿ ಹಂಗೆ ಬಿಟ್ಟಿರಿ ಕಾಣುತ್ತೆ ನೀವು, ಒಳಗಡೆ ಗದ್ದಿಗೆಗೆ ಗೋಡೆಗೆ ನೆಲಕ್ಕೆ ಎಷ್ಟು ಬರುತ್ತೆ ಅಷ್ಟು ಗ್ರಾನೈಟ್ ಕಲ್ಲು ಹಾಕ್ತೀನಿ ಅಂತ ಮೊನ್ನೆ ಸಾಬಣ್ಣ ನಮ್ಮ ಹತ್ರ ಹೇಳಿ ಬಂದ. ನಾನು ಯಾರಿಗೂ ಕೇಳಂಗಿಲ್ಲ, ನಿಮ್ಗೆಲ್ಲ ಗೊತ್ತಲ್ಲ, ಯಾರಿಗೂ ಬೇಡಂಗಿಲ್ಲ ಕೇಳಂಗಿಲ್ಲ, ನಾನು ಸುಮ್ಮನೆ ಕುತ್ಕೊಂಡಿದ್ದೆ. ಅದು ಒಳಗೆ ಹೋಗಿ ಏನು ಪರಿವರ್ತನೆ ಆಯ್ತು ನಮ್ಮ ಸಾಬಣ್ಣಿಗೆ ಬಂದ ತಕ್ಷಣ ಹೇಳ್ದ, ಏನ್ರಿ ಅಪ್ಪರ ಒಳಗೆ ಗದ್ದಿಗೆಗೆ ನಾನು ಗ್ರಾನೈಟ್ ಕಲ್ಲು ಸಂಪೂರ್ಣ ಹಾಕ್ತೀನಿ, ಯದ್ಲಾಪುರ ಗ್ರಾಮದ ಮಹಾದ್ವಾರ ಉದ್ಘಾಟನೆ ಆದ ನಂತರದಲ್ಲಿ ಅದು ಕೆಲಸ ನಾನು ಆರಂಭ ಮಾಡ್ತೀನಿ ಅಂತ ಸಾಬಣ್ಣ ಮೊನ್ನೆ ಮಠಕ್ಕೆ ಬಂದಾಗ ಹೇಳ್ದ. ಹಾಗಾಗಿ ಶರಣಗೌಡ್ರು ಅಂದಂಗೆ ಒಟ್ಟು ಸಾಬಣ್ಣ ರೊಕ್ಕ ಎಲ್ಲಿಟ್ಟನು ಎಷ್ಟು ರೊಕ್ಕ ಮಾಡಿ ನಮ್ಗಂತ ಗೊತ್ತಿಲ್ಲ, ಅದು ಸೂತ್ರ ಅಂತ ನಮ್ಗಂತೂ ಹೇಳಿಲ್ಲ, ನಿಮ್ಗೆ ಯಾರಿಗೇನೋ ಹೇಳೋಣ ಗೊತ್ತಿಲ್ಲ. ಒಟ್ಟು ಅದರ ಭಕ್ತಿ ಮೆಚ್ಕೋಬೇಕು, ಅದು ಭಕ್ತಿ. ಸುರೇಶ್ ರಾಠೋಡ್ ಗೊತ್ತಿದೆ ಅಂತ ಕೇಳಿದೀವಿ. ಹಾಗಾಗಿ ಸಾಬಣ್ಣನ ಭಕ್ತಿ ದೊಡ್ಡದು. ಶರಣಗೌಡರು ಹೇಳದಂತೆ ನಮ್ಮ ಭಾಗದಲ್ಲಿ ಬಡತನವೂ ಇದೆ, ಅಷ್ಟೇ ಭಕ್ತಿಯೂ ಇದೆ ಅಂತಕ್ಕಂಥದ್ದು. ಹಾಗಾಗಿ ನಿಜವಾಗ್ಲೂ ಇವತ್ತು ಯದ್ಲಾಪುರ ಗ್ರಾಮದಲ್ಲಿ ಬೆಳಗಿನಿಂದ ನಿರಂತರ ಕಾರ್ಯಕ್ರಮ ಇಲ್ಲಿ ನಡೀತಾ ಇದ್ದಾವೆ. ಭಾಳ ಜನ ತಾಯಿಂದ್ರಲ್ಲೆಲ್ಲ ಕುತ್ಕೊಂಡರೆ, ಇನ್ನು ಭಾಳ ಜನ ಊಟ ಮಾಡಿಲ್ಲ, ಪ್ರಸಾದ ಮಾಡಿಲ್ಲ. ಮುಂಜಾನಿಂದ ಧಾರ್ಮಿಕ ಪೂಜೆ ಪುನಸ್ಕಾರ ಕಾರ್ಯಕ್ರಮದಲ್ಲಿ ನೀವೆಲ್ಲ ಬಹಳ ಜನ ಭಕ್ತರು ತಾಯಂದ್ರು ಭಾಗವಹಿಸಿದ್ರಿ. ಹಾಗಾಗಿ ನೀವು ಕಾರ್ಯಕ್ರಮ ಮುಗಿದ ನಂತರದಲ್ಲಿ ತಾವೆಲ್ಲ ಪ್ರಸಾದವನ್ನು ಸ್ವೀಕಾರ ಮಾಡಬೇಕಾಗಿದೆ. ಶರಣಗೌಡರು ಬೆಳಿಗ್ಗೆನ ಬರಬೇಕಾಗಿತ್ತು. ಇಡ್ಲೂರು ಶಂಕರಲಿಂಗೇಶ್ವರ ಗುಡಿಯಲ್ಲಿ ಅಲ್ಲಿ ಒಂದು ಸಂಸ್ಥೆ ಉದ್ಘಾಟನೆ ಮತ್ತು ರಕ್ತದಾನ ಶಿಬಿರ ಕಾರ್ಯಕ್ರಮ ಇತ್ತು. ಅದನ್ನು ಮುಗಿಸ್ಕೊಂಡು ಇಲ್ಲಿಗೆ ಬಂದಿದ್ದಾರೆ. ಹಾಗಾಗಿ ಇವತ್ತು ನಮ್ಮ ಕ್ಷೇತ್ರದ ಶಾಸಕರಾಗಿ ಅವರ ತಂದೆಯವರು ನಾಗನಗೌಡ ಕಂಕೂರು ಸಹಿತ ಶಾಸಕರಾಗಿ ಉತ್ತಮ ಸೇವೆಯನ್ನು ಸಲ್ಲಿಸಿದ್ದಾರೆ. ನಾಗನಗೌಡರು ಇಡೀ ಕಂಕೂರು ಮನೆತನ ನಮ್ಮ ಶ್ರೀಮಠಕ್ಕೆ ಒಂದು ಪರಂಪರಾಗತವಾದಂಥ ಭಕ್ತರು ಎಂತಕ್ಕಂಥದ್ದು ಕಂಕೂರು ಮನೆತನ. ಹಾಗಾಗಿ ತಂದೆಯ ದಾರಿಯಲ್ಲಿಯೇ ನಾಗನಗೌಡ ಕಂಕೂರವರ ದಾರಿಯಲ್ಲಿಯೇ ನಮ್ಮ ಶರಣಗೌಡ ಕಂಕೂರ್ ಅವರು ತಂದೆಯ ಮಾರ್ಗದರ್ಶನದಲ್ಲಿಯೇ ಒಳ್ಳೆಯ ಉತ್ತಮ ಕಾರ್ಯವನ್ನು ಕ್ಷೇತ್ರದಲ್ಲಿ ಅಭಿವೃದ್ಧಿಯ ಕಾರ್ಯವನ್ನು ಮಾಡುತ್ತಿರ್ತಕ್ಕಂಥದ್ದು ತುಂಬ ಸಂತೋಷ. ಬಹಳ ಚುರುಕಾಗಿ ನಾವೆಲ್ಲ ಮೊನ್ನೆ ನೋಡಿದೀವಿ, ಏನು ಅಸೆಂಬ್ಲಿಯಲ್ಲಿ ಬಹಳ ಚುರುಕಾಗಿ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ, ನಮ್ಮ ಹೈದರಾಬಾದ್ ಕರ್ನಾಟಕಕ್ಕೆ ಯಾವ ಮೂಲಭೂತ ಸೌಕರ್ಯಗಳು ಬೇಕು, ಸೌಲಭ್ಯಗಳು ಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಮೊನ್ನೆ ಅಸೆಂಬ್ಲಿಯಲ್ಲಿ ಬಹಳ ಅದ್ಭುತವಾಗಿ ಶರಣಗೌಡರು ಮಾತಾಡಿದರು. ಅವತ್ತಿನ ಅವತ್ತಿನ ಒಂದು ಚಂದನ ವಾಹಿನಿಯಲ್ಲಿ ನಾನು ನೋಡ್ತಿದ್ದೆ ಟಿವಿಯಲ್ಲಿ. ಒಂದು ಅದ್ಭುತವಾದಂಥ ಒಂದು ಕಥೆಯನ್ನು ಹೇಳಿದ್ರು. ಏನು ಹೇಳಿರಪ್ಪ ಅಂತಂದ್ರೆ, ಮಕ್ಕಳು ತಂದೆ ತಾಯಿಗಳು ಮಕ್ಕಳನ್ನ ಪಿಕ್ನಿಕ್ ಕಳಿಸಿರ್ತಾರೆ. ಪಿಕ್ನಿಕ್ ಕಳಿಸಿ ಊಟ ಡಬ್ಬಿ ಗಿಬ್ಬಿ ಎಲ್ಲ ಏನೋ ಕಟ್ಕೊಟ್ಟಿರ್ತಾರೆ. ಅದನ್ನ ಉಂಡು ಬಂದು ಏನೋ ಹೇಳಿದ್ರು, ಕತೆ ಭಾಳ ಚೆನ್ನಾಗಿ ಹೇಳಿದ್ರು. ಹಂಗೆ ನಮ್ಮನ್ನು 5 ವರ್ಷ ಜನರು, ನೀವು 5 ವರ್ಷ ಅವರು ಪಿಕ್ನಿಕ್ ಕಳಿಸಿದ್ರು ನಮ್ಮನ್ನ, ನಾವು 5 ವರ್ಷ ನಾವು ಚೆನ್ನಾಗಿ ಕೆಲಸ ಮಾಡ್ಬೇಕಂತೇಳಿ ಆ ಸ್ಪೀಕರಿಗೆ ಅವ್ರ ಪ್ರಶ್ನೆಯನ್ನು ಕೇಳ್ತಾ ಇದ್ರು ಶರಣಗೌಡರು. ಅವತ್ತು ಭಾಳ ಅದ್ಭುತವಾಗಿ ನಾನು ಅವತ್ತು ಕೇಳಿದವ್ರ ಒಂದು ನೀತಿಯ ಕಥೆಯನ್ನ. ಹಾಗಾಗಿ ಶರಣಗೌಡರು ಇನ್ನೂ ನಮ್ಮ ಗುರುಮಠಕಲ್ ಮತಕ್ಷೇತ್ರವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿವೃದ್ಧಿ ಮಾಡಲಿ, ಗ್ರಾಮೀಣ ಪ್ರದೇಶ ಅಭಿವೃದ್ಧಿ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಶುಭವನ್ನ ಹಾರೈಸಿ, ನಮ್ಮ ಸಾಬಣ್ಣ ಮೊನ್ನೆ ಮತ್ತು ಇಡೀ ಅವರ ದಂಪತಿಗಳಿಗೂ ಸಹಿತ ಇಂಥ ಭಕ್ತಿಯನ್ನ ಮಾಡ್ತಕ್ಕಂಥ ಮನಸ್ಸು ಅವರಲ್ಲಿ ಇರ್ತಕ್ಕಂಥದ್ದು ತುಂಬಾ ಸಂತೋಷ ಅನ್ನುವಂಥ ಮಾತನ್ನ ಹೇಳಿ, ತಮಗೆಲ್ಲರಿಗೂ ಭಗವಂತನ ಕೃಪೆ, ಬಸವಾದಿ ಶರಣರ ಕೃಪೆ ಸದಾವ ಕಾಲ ಇರಲಿ ಅಂತೇಳಿ ನನ್ನ ಶುಭವನ್ನ ಹಾರೈಸಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಶರಣು. ನಾನು ಹುಟ್ಟಿದ್ದು ಗುರುಮಿಟ್ಕಲ್, ನಮ್ಮ ತಾಯಿದು ಯದ್ಲಾಪುರ. ನಾನು ಮೊಮ್ಮಗನಾಗ್ತೇನೆ. ಆದರೂ ನಾನು ಹುಟ್ಟಿದ್ದು ಗುರುಮಿಟ್ಕಲ್ ಆದರೆ ಪರವಾಗಿಲ್ಲ, ನಾನು ಬೆಳೆದಿದ್ದು ಯದ್ಲಾಪುರದಾಗೇ. ಒಳ್ಳೆಯ ರೀತಿಯಿಂದ ಎಲ್ಲ ಹಿರಿಯರು, ಗಣ್ಯರು, ಸಣ್ಣ ಹುಡುಗರು ಯಾರೇ ಇರಲಿ, ನನಗೆ ಹುಟ್ಟಿದ್ದು ದೊಡ್ಡವನಾದ್ರೆ ನನಗೆ ಎಲ್ಲ ಥರದ ಯದ್ಲಾಪುರದಾಗ ಸಹಕಾರ ಕೊಟ್ಟಾರ. ಒಳ್ಳೇದು ನಾನು ಏನೇ ಕಾರ್ಯಕ್ರಮ ಮಾಡಿದ್ರೆ ನನಗೆ ಪ್ರತಿ ದಿವಸ ಸಹಕಾರ ಕೊಟ್ಟಾರ. ನಾನು ಗುರುಮಿಟ್ಕಲ್ ಯದ್ಲಾಪುರ ಯಾವಾಗಲೂ ಕಂಟಿನ್ಯೂ ದಿನನಿತ್ಯ ಓಡಾಡ್ತಿರ್ತೀನಿ. ನನ್ನೊಂದು ಟಮ್ ಗಾಡಿ ಅದ.
ಎಲ್ಲ ನಮ್ಮ ಮಿತ್ರರು, ಅಣ್ಣವರು, ತಮ್ಮವರು, ಅಪ್ಪವರು, ಮುಖ್ಯವರು, ಹಿರಿಯರು ಎಲ್ಲರೂ ನನಗೆ ಸದಾಕಾಲ ಆಶೀರ್ವಾದ ಕೊಟ್ಟಾರ. ಅದಕ್ಕೆ ಒಂದು ನಾನು ಬೇಡ್ಕೊಂಡಿದ್ದೆ ಅಮ್ಮನವ್ರ ಬಳಿ, ಇಲ್ಲಿ ದ್ಯಾವಮ್ಮ ಮೂರ್ತಿ ಯಾವ್ದು ನಾನು ಬೇಡ್ಕೊಂಡಿದ್ದೆ. ನನ್ನೊಂದು ಕನಸು ಆಗೋದಿತ್ತು. ಅದು ನಾನು ಕನಸಾದರೆ ನಾನು ಅದು ಮಹಾದ್ವಾರ ಇಲ್ಲಿ ಏನು ಮಾಡಿದರೆ ಒಳ್ಳೇದಾಗ್ತದೆ, ಈ ಯದ್ಲಾಪುರದಾಗ ಏನು ಮಾಡಿದ್ರೆ ಒಂದು ಒಳ್ಳೇದಾಗ್ತದೆ, ಏನು ಮಾಡಿದ್ರೆ ಒಂದು ಜನಕ್ಕೆ ಮೆಚ್ಚುತ್ತಾರೆ, ಏನು ಮಾಡಿದ್ರೆ ಇಲ್ಲಿ ಒಂದು ಊರಿಗೆ ಬೆಲೆ ಬರ್ತದೆ ಯದ್ಲಾಪುರಿಗೆ ಅಂತ ಒಂದು ನನ್ನ ಕನಸಿನಾಗ ಅಮ್ಮವ್ರು ಹೇಳಿದ್ರು. ನನಗೆ ಬೇಡ್ಕೊಂಡ್ರೆ ಒಂದು ಮಗ ಹುಟ್ಟೇನ, ನನಗೆ ಹೆಣ್ಮಕ್ಳು ಇಬ್ಬರು ಇದ್ದರು. ನನ್ನ ಗಂಡನ ಮಗ ಹುಟ್ಟರೆ ನಾನು ಮಾಡೇ ತೀರ್ತೀನಿ ಅಂತ ನಾನು ಬೇಡ್ಕೊಂಡಿದ್ದೆ. ಅದ್ರ ಪ್ರಕಾರವಾಗಿ ನನಗೆ ಒಳ್ಳೇದು ಅಮ್ಮವ್ರು ಒಳ್ಳೇದು ಮಾಡಿ ಆಶೀರ್ವಾದ ಕೊಟ್ಟಾಳ. ಅದರಲ್ಲಿಂದ ಅದು ಮಾಡಿ ಅವ್ರ ಆಶೀರ್ವಾದನೆ ಮಾಡೀನಿ. ಎಲ್ಲರೂ ಹಿರಿಯರೆಲ್ಲರೂ ನನಗೆ ಸಹಕಾರ ಕೊಟ್ಟಿದ್ದದಕ್ಕೆ ಆಗ್ಯದ. ನಾನು ಒಬ್ಬನೇ ಅಂದರೆ ಆಗಿಲ್ಲ, ಮತ್ತು ಮಾರಿಗೆ ನಾನೇ ಇದ್ದೀನಿ. ಇಂದ ನಮ್ಮ ಎಲ್ಲ ಊರು ಸದಾ ಹೆಣ್ಮಕ್ಳು, ಅಕ್ಕ ತಂಗಿರು ಯಾರೇ ಇರಲಿ ಎಲ್ಲರೂ ನೋಡಿಸಿ ದೊಡ್ಡವರೆಲ್ಲರೂ ನನಗೆ ಸಹಕಾರ ಕೊಟ್ಟಿದ್ದದಕ್ಕೆ ಅದು ಇವತ್ತು ಮಹಾದ್ವಾರ ಯದ್ಲಾಪುರದಾಗ ಉದ್ಘಾಟನೆ ಆಗಿದೆ. ಇಷ್ಟೇ ನಾನು ವಿನಂತಿ. ಸುಮಾರು ವರ್ಷಗಳಿಂದ ನಮ್ಮ ಗ್ರಾಮಕ್ಕೆ ಅವರು ಅಭಿಮಾನ ಇತ್ತು. ಸಾಬಣ್ಣ ಮೊನ್ನೆ ಅಂತೇಳಿ ಕಾಶಪ್ಪ ಗುರ್ಮಿಟ್ಕಲ್ ಅಲ್ಲಿ ತೆಲುಗಿನ ಕುಂಟಿ ಕಾಶಪ್ಪ ಅಂತಿದ್ರು. ಆತನ ಹೆಸರು ಉಳಿಸ್ಬೇಕಂತೇಳಿ ಅವ್ರ ಮಗನಾದ ಇಲ್ಲಿ ಅವ್ರ ತಾಯಿನ ಊರು ತವರೂರು, ಸಾಬಣ್ಣಂದು ತವರೂರು. ಅದೊಂದು ಹೆಸರುವಾಸವಾಗಿ ದೇವಿಯ ಒಂದು ಆಶೀರ್ವಾದದಿಂದ ಆತ ಏನೋ ಬೇಡಿಕೆ ಇತ್ತೇನೋ ನಮ್ಮೂರು ಭಾಗ್ಯದಾಗ ಅದು ಆತ ಬೇಡಿಕೆ ಈಡೇರಿಸ ದ್ಯಾವಮ್ಮ ತಾಯಿ ಆ ಬೇಡಿಕೆಯಿಂದ ಈ ಮಹಾದ್ವಾರವನ್ನು ಕಟ್ಟಿ ಉದ್ಘಾಟನೆಯನ್ನು ನಮ್ಮೂರಿಗೆ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಕೂಡ ಕುಟುಂಬದವರಿಗೆ ಎಲ್ಲರಿಗೆ ಆ ದೇವಿ ಮತ್ತು ಮಾರುತೇಶ್ವರ ಸದಾ ಅವರು ಕಾಪಾಡಲಿ ಅಂತೇಳಿ ನಾನು ಯದ್ಲಾಪುರ ಗ್ರಾಮದ ವತಿಯಿಂದ ನಾನು ಕಳಕಳಿಯಿಂದ ಅವರಿಗೆ ವಿನಂತಿ ಮಾಡುತ್ತೇನೆ. ಮತ್ತು ಹನುಮಾನ್ ದೇವರ ಮತ್ತು ದೇವಿಯ ಆಶೀರ್ವಾದ ಸದಾ ಕುಟುಂಬ ಇದೇ ಸೇವೆ ಸತತ ಕಂಟಿನ್ಯೂ ನಡೀಲಿ, ಅದೊಂದು ಮುಂದೆ ಬೆಳಗಿಲ್ಲ ಅಂತೇಳಿ ಈ ದೇವಿಯ ಮುಖಾಂತರ ಪ್ರಾರ್ಥನೆ ಮಾಡ್ತೇನೆ. ಅಣ್ಣ ಗುರ್ಮಿಟ್ಕಲ್ ಅಂತ ಅವರು ಹೇಳ್ತಾರೆ, ಸಾಬಣ್ಣ ನಮ್ಮೂರವ್ರು ಅಂತ ನಾನು ಹೇಳ್ತೀನಿ. ಯಾಕಂದರೆ ಅವ್ರ ತಾಯಿ ಹುಟ್ಟಿದ್ದು ನಮ್ಮೂರಾಗೆ, ಅವ್ರದ್ದು ಮನೆ ಮೊದಲು ನಮ್ಮೂರಾಗ ಅದ, ಅವ್ರ ಹೊಲ ಅದ. ಆತ ಬೇಡಿಕೊಂಡಿದ್ದು ಆತ ಮನಸ್ಸು ಅತ ಇರ್ಬೋದು. ನಮ್ಮೂರಿಗೆ ಒಂದು ಇದು ಮಾದವರ ಕಟ್ತೀನಿ ಅಂದಾಗ ಕಟ್ತಾನೋ ಇಲ್ಲ ಅಂತ ತಿಳ್ಕೊಂಡಿದ್ದೀವಿ. ಆದರೆ ಆತನು ಸ್ವಾಯಿಚ್ಛೆಯಿಂದ ನಮ್ಮೂರಿನವರು ನಾವು ಒಂದು ಪೈಸೆ ಕೊಟ್ಟಿಲ್ಲ. ಸುಮಾರು 10 ಲಕ್ಷ ಖರ್ಚಾಗಿದೆ. ಆ 10 ಲಕ್ಷ ರೂಪಾಯಿಗಳಿಂದ ಆತ ಮಾಡಿರ್ಬೋದು ಅಂತ ಅನ್ನಿಸ್ತದ. ಆತನಿಗೆ ಗೊತ್ತು ಎಷ್ಟು ಖರ್ಚಾಗಿದೆ, ಎಷ್ಟು ಉಳಿತಾಯ ಆಗ್ಯದೋ, ಎಷ್ಟು ಹೆಚ್ಚಿಗೆ ಆಗ್ಯದೋ ಆತ ಗೊತ್ತು. ಆದರೆ ಆತ ಸ್ವಂತ ಖರ್ಚಿನಿಂದ ನಾವು ಒಂದು ಪೈಸೆ ಕೊಟ್ಟಿಲ್ಲ ನಮ್ಮೂರಿನಿಂದ. ಆತ ಸ್ವಂತ ಖರ್ಚಿನಿಂದ ಆತ ನಮ್ಮೂರಿಗೆ ಈ ಮಾತೋರ ಮಾಡಿದ್ದಕ್ಕಾಗಿ ಆ ದ್ಯಾವಮಾಯಿ ಮತ್ತು ಹನುಮಾನ್ ದೇವರು, ನಮ್ಮೂರಿನ ಎಲ್ಲ ದೇವರು ಆತ ಆರೋಗ್ಯಕ್ಕೆ ಮತ್ತು ಆತನ ಕುಟುಂಬದವರಿಗೆ ಆಯುಷ್ಯ ಆರೋಗ್ಯ ಕೊಡಲಿ ಎಂದು ಹೇಳಿ ಈ 4 ಮಾತನ್ನು ಹೇಳಿ ನಾನು ಮುಗಿಸುತ್ತೇನೆ. ಆಶನ್ನ ಮುಕ್ತಲ್